ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಸೆಮಣೆಯ ಹಣೆಬರಹ ಭಾಗ 7. ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್. ಜಯ ಎನ್ನುತ್ತಿದ್ದರೆ ಅಷ್ಟೊಂದು ಇಂಪಾರ್ಟೆಂಟ್ ಏನಿದೆ ರೀ ಎಂದು ಕೇಳುತ್ತಿದ್ದಾಗ ವಿರಾಟ್ ಮದುವೆಯಾಗಿ ಬಂದಿದ್ದಾನಂತೆ. ಅದು ಕೂಡ ಯಾರೋ ಒಬ್ಬ ಅಪರಿಚಿತಳನ್ನು ಅಂದಾಗ ಆ ಮಾತು ಕೇಳುತ್ತಲೇ ಜಯಾಗೆ ಒಮ್ಮೆಲೆ ಶಾಕ್ ಹೊಡೆದಂತಾಯಿತು. ಏನು, ವಿರಾಟ್ ಮದುವೆ ಮಾಡಿಕೊಳ್ಳುವುದೇನು? ಅಸಲಿಗೆ ಹುಡುಗಿಯರೆಂದರೆ ಮಾರು ದೂರ ನಿಲ್ಲುವ ವಿರಾಟ್ ಮದುವೆಯಾಗಿದ್ದಾನಾ ಎಂದು ಕಣ್ಣುಗಳನ್ನು ದೊಡ್ಡದು ಮಾಡಿಕೊಂಡು ತನ್ನ ಗಂಡನನ್ನು ಕೇಳುತ್ತಿದ್ದರೆ, ಅದೇ ಕಣೆ ನಾನು ಹೇಳುತ್ತಿರುವುದು, ಅದಕ್ಕೆ ತಾನೇ ತಕ್ಷಣ ಹೊರಟಿರುವುದು. ಅಸಲಿಗೆ ಆ ಹುಡುಗಿ ಯಾರು ಏನು ಅಂತ ಮೊದಲು ನೋಡಬೇಕು ಎನ್ನುತ್ತಿದ್ದ. ಅಷ್ಟೊಂದು ಮದುವೆಯಾಗಬೇಕು ಅನ್ನಿಸಿದರೆ ನಮಗೆ ಹೇಳಬಹುದಿತ್ತು ತಾನೇ. ನಮ್ಮ ಸ್ಟೇಟಸ್ಗೆ ತಕ್ಕಂತೆ ಯಾರನ್ನಾದರೂ ನೋಡುತ್ತಿದ್ದೆವು. ಅವನಿಗಾಗಿ ಎಷ್ಟೋ ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಹೆಣ್ಣು ಮಕ್ಕಳು ಕ್ಯೂ ನಿಂತಿದ್ದಾರೆ ಎನ್ನುತ್ತಾಳೆ ಜಯ. ಅಸಲಿಗೆ ಇಷ್ಟಕ್ಕೂ ಆ ಹುಡುಗಿ ಯಾರು ಎನ್ನುತ್ತಿದ್ದರೆ, ಅವನಿಗೆ ತಿಳಿದ ಡೀಟೇಲ್ಸ್ ಪ್ರಕಾರ ವಿಶಿಖಾ ಒಬ್ಬ ಬಡವರ ಹುಡುಗಿ. ಅವಳು ವಿರಾಟ್ ಆಫೀಸ್ನಲ್ಲೇ ಕೆಲಸ ಮಾಡುತ್ತಿದ್ದಾಳೆ. ಇವತ್ತು ಬೆಳಿಗ್ಗೆ ಅವಳ ಮದುವೆ ನಡೆಯುತ್ತಿದ್ದಾಗ ಬಲವಂತವಾಗಿ ಆ ಹುಡುಗಿಗೆ ಮದುವೆ ಮಂಟಪದಲ್ಲೇ ತಾಳಿ ಕಟ್ಟಿ ತನ್ನ ಜೊತೆ ಕರೆದುಕೊಂಡು ಬಂದಿದ್ದಾನೆ. ಅಡ್ಡ ಬಂದವರಿಗೆಲ್ಲರಿಗೂ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟು ಮಗ ಬಂದಿದ್ದಾನೆ. ಇವೇ ವಿಷಯಗಳು ತಿಳಿದಿತ್ತು ಜಯ ಎನ್ನುತ್ತಿದ್ದರೆ, ಈ ವಿರಾಟ್ಗೆ ಏನಾದರೂ ಬುದ್ಧಿ ಭ್ರಮಣೆಯಾಗಿದೆಯಾ? ಅಸಲಿಗೆ ಅಂಥ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವುದೇನು ಎನ್ನುತ್ತಿದ್ದರೆ, ಏನೋ ಜಯ, ಆ ಹುಡುಗಿಯಲ್ಲಿ ಅವನಿಗೆ ಏನು ಇಷ್ಟವಾಯಿತೋ ಯಾರಿಗೆ ಗೊತ್ತು. ಇಲ್ಲದಿದ್ದರೆ ಇವನ ದುಡ್ಡು ನೋಡಿ ಆ ಹುಡುಗಿಯೇ ಇವನಿಗೆ ಬಲೆ ಬೀಸಿದಳೋ ಏನೋ. ಮನೆಗೆ ಹೋದರೆ ತಾನೇ ವಿಷಯ ತಿಳಿಯುವುದು ಎನ್ನುತ್ತಿದ್ದರೆ, ಹೌದಾ ಎನ್ನುತ್ತಾ ಡ್ರೈವರ್ ಕಾರ್ ಸ್ಪೀಡಾಗಿ ಹೋಗಲಿ ಎನ್ನುತ್ತಾಳೆ ಜಯ. ಓಕೆ ಮೇಡಮ್ ಎನ್ನುತ್ತಾ ಡ್ರೈವರ್ ಕಾರನ್ನು ಇನ್ನಷ್ಟು ಸ್ಪೀಡ್ ಮಾಡಲಾಗಿ ಏರ್ಪೋರ್ಟ್ನಿಂದ ತಮ್ಮ ಮನೆಗೆ ಬರುವ 1 ಗಂಟೆಯ ಪ್ರಯಾಣವನ್ನು 45 ನಿಮಿಷಗಳಲ್ಲೇ ತಲುಪುತ್ತಾರೆ. ಜಗನ್ನಾಥ್ ಕಾರನ್ನು ಗೇಟ್ ಹೊರಗೆ ನೋಡುತ್ತಲೇ, ವಾಚ್ಮ್ಯಾನ್ ಗೇಟ್ ಓಪನ್ ಮಾಡಿದ್ದರಿಂದ ಸ್ಪೀಡಾಗಿ ಕಾರ್ ಪೋರ್ಟಿಕೋದಲ್ಲಿ ನಿಲ್ಲುತ್ತದೆ. ಧಾವಂತದಿಂದ ಮನೆಗೆ ಬರುತ್ತಾನೆ ಜಗನ್ನಾಥ್. ಒಳಗೆ ಬರುತ್ತಲೇ ಕೆಲಸದವರನ್ನು ನೋಡುತ್ತಾ, ವಿರಾಟ್ ಕರೆತಂದ ಆ ಹುಡುಗಿ ಎಲ್ಲಿದ್ದಾಳೆ ಎಂದು ಜಗನ್ನಾಥ್ ಅವರು ಕೇಳುತ್ತಿದ್ದರೆ, ಆ ರೂಮ್ನಲ್ಲಿದ್ದಾಳೆ ಸರ್ ಎಂದು ಕೆಲಸದವರು ಭಯಭೀತರಾಗಿ ಹೇಳುತ್ತಾರೆ. ತಕ್ಷಣ ಆ ಬಾಗಿಲ ಬಳಿ ಹೋಗಿ ಅದು ಹೊರಗಿನಿಂದ ಚಿಲಕ ಹಾಕಿದ್ದರಿಂದ ಅದನ್ನು ತೆಗೆಯಲು ನೋಡುತ್ತಿದ್ದರೆ, ಕೆಲಸದವರು ಭಯದಿಂದ, ಸರ್ ವಿರಾಟ್ ಸರ್ ಆ ಬಾಗಿಲು ತೆಗೆಯಬಾರದೆಂದು ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಎನ್ನುತ್ತಿದ್ದರು. ಅದು ನಿಮಗೆ ಹೊರತು ನನಗಲ್ಲ ಎನ್ನುತ್ತಾ ಆ ಹುಡುಗಿಯನ್ನು ನೋಡಲು ಬಾಗಿಲ ಮೇಲೆ ಕೈ ಹಾಕುತ್ತಲೇ ಆಗಷ್ಟೇ ರೈಲಿಂಗ್ ಹತ್ತಿರ ಬಂದ ವಿರಾಟ್ ಒಮ್ಮೆಲೆ, ಡೋಂಟ್ ಡೇರ್ ಟು ಓಪನ್ ದಿ ಡೋರ್, ಬಾಗಿಲು ತೆಗೆಯುವ ಸಾಹಸ ಮಾಡಬೇಡ ಎಂದು ಗರ್ಜಿಸಿದಂತೆ ಕೂಗುತ್ತಾನೆ. ಅದರಿಂದ ಒಮ್ಮೆಲೆ ಬಾಗಿಲ ಮೇಲಿಂದ ಕೈ ತೆಗೆದು ಮೇಲಕ್ಕೆ ನೋಡಲಾಗಿ ಕೆಂಪಾದ ಕಣ್ಣುಗಳಿಂದ ತನ್ನನ್ನು ಸುಟ್ಟು ಹಾಕುವಂತೆ ನೋಡುತ್ತಿರುತ್ತಾನೆ ವಿರಾಟ್. ಅದೇನು ವಿರಾಟ್ ಹಾಗೆ ಅನ್ನುತ್ತೀಯ? ಆ ಹುಡುಗಿ ಮನುಷ್ಯಳ ಅಥವಾ ಪ್ರಾಣಿಯ? ಹಾಗೆ ಒಂದು ರೂಮ್ನಲ್ಲಿ ಬಂಧಿಸಿಡಲು? ಆದರೂ ನೀನು ಯಾರು ಎಂಬುದನ್ನು ಮರೆತು ಬಿಟ್ಟೆಯಾ? ಹಾಗೆ ಹೀಗೆ ಬಲವಂತವಾಗಿ ಒಬ್ಬ ಹುಡುಗಿಯನ್ನು ಮದುವೆ ಮಂಟಪದಿಂದ ಎತ್ಕೊಂಡು ಬರುತ್ತೀಯಾ ಎಂದು ಕೇಳುತ್ತಿದ್ದರೆ, ಅವೆಲ್ಲ ನನ್ನ ಪರ್ಸನಲ್ ವಿಷಯಗಳು, ಅವುಗಳ ಬಗ್ಗೆ ನಿನಗೆ ಅನಾವಶ್ಯಕ ಎಂದು ಮತ್ತೊಮ್ಮೆ ಸೀರಿಯಸ್ ವಾಯ್ಸ್ನಲ್ಲಿ ಹೇಳುತ್ತಲೇ ಆ ಧ್ವನಿಯಲ್ಲಿದ್ದ ತೂಕಕ್ಕೆ ಹೆದರಿ ಹಿಂದೆ ಸರಿಯುತ್ತಾನೆ ಜಗನ್ನಾಥ್. ತಕ್ಷಣ ಆ ಬಾಗಿಲಿನಿಂದ ಸ್ವಲ್ಪ ದೂರ ಸರಿದು, ಹಾಗೆ ಅನ್ನುತ್ತೀಯೇನು ವಿರಾಟ್? ನಾನು ನಿನ್ನ ಚಿಕ್ಕಪ್ಪ, ನಿನ್ನ ಒಳಿತು ಕೆಡಕುಗಳನ್ನು ನೋಡುವ ಜವಾಬ್ದಾರಿ ನನಗಿಲ್ಲವೇ ಎನ್ನುತ್ತಿದ್ದರೆ, ನಿನ್ನಿಂದ ನೀತಿ ಪಾಠ ಹೇಳಿಸಿಕೊಳ್ಳುವ ಹಂತಕ್ಕೆ ನಾನು ಇನ್ನೂ ಕುಸಿದಿಲ್ಲ. ಹಾಗಾಗಿ ನನ್ನ ವಿಷಯಗಳಲ್ಲಿ ನೀನು ದೂರವಿದ್ದರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಲ್ಲದೆ ನನ್ನ ಆರ್ಡರನ್ನು ಯಾರೇ ಒಬ್ಬರು ಧಿಕ್ಕರಿಸಲು ನೋಡಿದರೂ ಅವರನ್ನು ಮನೆಯಿಂದ ಹೊರಗೆ ಕಳುಹಿಸಲು ನಾನು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕುವುದಿಲ್ಲ ಎಂದು ವಾರ್ನಿಂಗ್ ನೀಡಿದಂತೆ ಹೇಳುತ್ತಾನೆ ವಿರಾಟ್. ಅದರಿಂದ ವಿರಾಟ್ ವಾರ್ನಿಂಗ್ಗೆ ಹೆದರಿ ದೂರ ನಿಲ್ಲುತ್ತಾನೆ ಜಗನ್ನಾಥ್. ಅದರೊಂದಿಗೆ ಅಲ್ಲಿಯವರೆಗೆ ಸೈಲೆಂಟ್ ಆಗಿದ್ದ ಜಗನ್ನಾಥ್ ಹೆಂಡತಿ ಜಯ ಕೂಡ, ಅದೇನು ವಿರಾಟ್ ಹಾಗೆ ಮಾತನಾಡ್ತಾ ಇದೀಯಾ? ನಿನ್ನ ಚಿಕ್ಕಪ್ಪನ ಜೊತೆ ಮಾತನಾಡುವ ಪದ್ಧತಿ ಇದೇನಾ? ಅಂದರೆ ನಿಮ್ಮಿಬ್ಬರ ಪದ್ಧತಿಗಳನ್ನು ಕಲಿಸಿದರೆ ಕಲಿಯುವ ಸ್ಟೇಜ್ನಲ್ಲಿ ನಾನಿಲ್ಲ. ಮರ್ಯಾದೆಯಿಂದ ನಾನು ಹೇಳಿದಂತೆ ಕೇಳಿದರೆ ಈ ಮನೆಯಲ್ಲಿ ಇರಲು
ಪರ್ಮಿಷನ್ ಸಿಗುತ್ತದೆ. ಇಲ್ಲದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಹೊರಟು ಹೋಗಬಹುದು ಎನ್ನುತ್ತಿದ್ದಂತೆ ಇಬ್ಬರು ಬಾಲ ಮುದುರಿಕೊಂಡು ಸೋಫಾದಲ್ಲಿ ಕೂರುತ್ತಾರೆ. ಕೆಲಸದವಳನ್ನು ಕರೆದು ಒಂದು ಕಾಫಿ ತೆಗೆದುಕೊಂಡು ಬಾ ಎಂದು ವಿರಾಟ್ ಹೇಳಿದ್ದರಿಂದ ತಕ್ಷಣ ಆ ಹುಡುಗಿ ಕಿಚನ್ಗೆ ಓಡಿ ಹೋಗಿ ಕಾಫಿ ತಂದು ಕೊಡುತ್ತಾಳೆ ವಿರಾಟ್ಗೆ. ವಿರಾಟ್ ಅವರನ್ನು ಲೆಕ್ಕಕ್ಕೆ ಇರದವರಂತೆ ಮಾತನಾಡಿದ್ದರಿಂದ ಆ ಅವಮಾನವನ್ನು ಸಹಿಸಲಾಗದೆ ಇನ್ನು ಅಲ್ಲಿ ವಿರಾಟ್ ಮುಂದೆ ಕೂರಲಾಗದೆ ತಮ್ಮ ರೂಮ್ಗೆ ಹೊರಟು ಹೋಗುತ್ತಾರೆ ಜಗನ್ನಾಥ್ ಹಾಗೂ ಜಯ. ಹೋಗುತ್ತಿರುವವರ ಕಡೆಗೆ ಸೀರಿಯಸ್ ಆಗಿ ಒಂದು ಲುಕ್ ಕೊಡುತ್ತಾನೆ ವಿರಾಟ್. ವಿರಾಟ್ನ ಚೂಪಾದ ದೃಷ್ಟಿ ಅವರಿಬ್ಬರಿಗೂ ತಾಗುತ್ತಿದ್ದರೆ ಭಯದಿಂದ ಇನ್ನಷ್ಟು ಫಾಸ್ಟಾಗಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾರೆ. ಒಳಗೆ ಹೋಗುತ್ತಲೇ ತಮ್ಮ ರೂಮ್ನಲ್ಲಿ ಆಗಲೇ ಇದ್ದ ಮಿನಿ ಫ್ರಿಜ್ನಿಂದ ಒಂದು ವಾಟರ್ ಬಾಟಲ್ ತೆಗೆದುಕೊಂಡು ಘಟಘಟನೆ ಕುಡಿದ ಜಯ, ಇದೇಂದ್ರೆ ಇವನು ದೃಷ್ಟಿಯಿಂದಲೇ ಹೀಗೆ ಭಯಪಡಿಸುತ್ತಿದ್ದಾನೆ? ಅಸಲಿಗೆ ಆ ಹುಡುಗಿ ಯಾರು? ನಮ್ಮ ಸ್ಟೇಟಸ್ ಏನು? ಆ ಹುಡುಗಿಯ ಸ್ಟೇಟಸ್ ಏನು? ಹಾಗೆ ಹೇಗೆ ಒಬ್ಬ ಹುಡುಗಿಯನ್ನು ಮದುವೆ ಮಂಟಪದಿಂದ ಮದುವೆ ಗಂಡನನ್ನು ಹೊತ್ತು ಮದುವೆಯಾಗಿ ಕರೆತರುತ್ತಾನೆ? ಅಸಲಿಗೆ ಅವನು ಇದುವರೆಗೆ ಯಾವ ಹುಡುಗಿಯ ಕಡೆಗೂ ತಿರುಗಿ ನೋಡಿದ್ದೇ ಇಲ್ಲ. ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ, ಬಿಸ್ನೆಸ್ ಪಾರ್ಟಿಗಳಲ್ಲಿ ಎಷ್ಟು ಹುಡುಗಿಯರು ಅವನ ಹಿಂದೆ ಬಿದ್ದರೂ ಅವನ ಒಂದು ಕಡೆ ಗಣ್ಣಿನ ನೋಟ ಸಿಕ್ಕರೆ ಸಾಕೆಂದು ಎಷ್ಟೋ ಪರಿತಪಿಸುತ್ತಿದ್ದರು. ಅಂಥವನು ಕಣ್ಣೋಟದಿಂದಲೇ ಹೆಂಗಸರನ್ನು ಮಾರು ದೂರವಿಡುವ ವಿರಾಟ್ ಹೀಗೆ ಒಂದು ಹುಡುಗಿಗಾಗಿ ತಾನೇ ಹೋಗಿ ಆ ಹುಡುಗಿಯ ಮದುವೆ ಕೆಡಿಸಿ ಬಲವಂತವಾಗಿ ಅವಳಿಗೆ ತಾಳಿ ಕಟ್ಟಿ ಕರೆತಂದಿದ್ದಾನೆ ಅಂದರೆ ಆ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನಾ? ಇಲ್ಲದಿದ್ದರೆ ಅವರಿಬ್ಬರ ನಡುವೆ ಇನ್ನೇನಾದರೂ ಸಂಬಂಧವಿದೆಯಾ ಎಂದುಕೊಳ್ಳುತ್ತಾ ತಲೆ ಹಿಡಿದುಕೊಂಡು ಬೆಡ್ ಮೇಲೆ ಕೂರುತ್ತಾಳೆ. ನನಗೂ ಅದೇ ವಿಷಯ ಅರ್ಥವಾಗುತ್ತಿಲ್ಲ ಜಯ. ನಿನ್ನೆಯವರೆಗೂ ವಿರಾಟ್ಗೆ ಮದುವೆ ಮಾಡಿಕೋ ಎಂದು ದೊಡ್ಡಪ್ಪ ಎಷ್ಟೇ ಗೋಗರೆದರೂ ಯಾರ ಮಾತನ್ನು ಕೇಳದ ವಿರಾಟ್ ಇವತ್ತು ಯಾರಿಗೂ ಹೇಳದೆ ಅವಳನ್ನು ಹಾಗೆ ಬಲವಂತವಾಗಿ ಕರೆತಂದಿದ್ದಾನೆ ಅಂದರೆ ಅವರ ಬಗ್ಗೆ ಏನು ಯೋಚಿಸಬೇಕು ಅಂತಾನೂ ನನ್ನ ತಲೆಗೆ ಹೊಳೆಯುತ್ತಿಲ್ಲ. ತಲೆ ಬಿಸಿಯಾಗಿದೆ. ಕನಿಷ್ಠ ಅಸಲಿಗೆ ಆ ಹುಡುಗಿ ಯಾರು ಏನು ಅಂತ ನೋಡಿದರೂ ನಮಗೆ ಸ್ವಲ್ಪವಾದರೂ ಅರ್ಥವಾಗುತ್ತೆ ಅಂದುಕೊಂಡರೆ ಆ ಹುಡುಗಿಯನ್ನು ನೋಡಲು ಕೂಡ ಅವಕಾಶವಿಲ್ಲವೆಂದು ಹೇಳಿ ರೂಮ್ನಲ್ಲಿ ಬಂಧಿಸಿ ಬಾಗಿಲು ಕೂಡ ತೆಗೆಯಲು ಬಿಡಲಿಲ್ಲ. ಒಂದು ವೇಳೆ ಬಲವಂತವಾಗಿ ಕರೆತಂದ ಆ ಹುಡುಗಿಯನ್ನು ನಾವು ಇಲ್ಲಿಂದ ಕಳುಹಿಸೋಣ ಅಂದುಕೊಂಡರೂ ಕೂಡ ವಿರಾಟ್ ಕನಿಷ್ಠ ನಾವು ಅವಳನ್ನು ನೋಡಲು ಕೂಡ ಇಷ್ಟಪಡಲಿಲ್ಲ. ಅಷ್ಟೇ ಅಲ್ಲದೆ ತನ್ನ ಆರ್ಡರ್ ಫಾಲೋ ಮಾಡದವರನ್ನು ಮನೆಯಿಂದ ನಿರ್ದಾಕ್ಷಿಣ್ಯವಾಗಿ ಹೊರಹಾಕುತ್ತೇನೆ ಎಂದು ಎಷ್ಟು ಗಟ್ಟಿಯಾಗಿ ವಾದಿಸಿದನೋ ನೀನೇ ನೋಡಿದೆ ತಾನೇ. ಇನ್ನು ನಾವು ಏನು ಮಾಡಲಾದೀತು? ಏನಾಗುತ್ತದೆಯೋ ಕೆಲವು ದಿನ ಕಾದು ನೋಡಬೇಕಷ್ಟೆ. ದೊಡ್ಡಪ್ಪ ಇಲ್ಲಿಗೆ ಬಂದರೆ ಹೊರತು ಅಸಲಿಗೆ ವಿರಾಟ್ ಯಾಕೆ ಹೀಗೆ ಮಾಡಿದ್ದಾನೆಂದು ನಮಗೆ ತಿಳಿಯುವುದಿಲ್ಲ ಅಂದುಕೊಂಡು ತಕ್ಷಣ ತನ್ನ ದೊಡ್ಡಪ್ಪ ಹಾಗೂ ವಿರಾಟ್ನ ತಾತನಾಗಿರುವ ರಾಧಾಕೃಷ್ಣ ಅವರಿಗೆ ಫೋನ್ ಮಾಡುತ್ತಾನೆ ಜಗನ್ನಾಥ್. ಲಂಡನ್ನಲ್ಲಿರುವ ಅವರು ಫೋನ್ ರಿಸೀವ್ ಮಾಡಿ, ಹೇಳು ಜಗನ್ನಾಥ್ ಎಂದು ಗಂಭೀರವಾಗಿ ಅನ್ನುತ್ತಿದ್ದಂತೆ, ದೊಡ್ಡಪ್ಪ, ವಿರಾಟ್ ಎಂಥ ಕೆಲಸ ಮಾಡಿದ್ದಾನೆ ಅಂತ ನಿಮಗೆ ಗೊತ್ತಾ? ಆ ಮನೆಯ ಮರ್ಯಾದೆ ಕಳೆಯುತ್ತಿದ್ದಾನೆ ಎನ್ನುತ್ತಿದ್ದಂತೆ ಈ ಮನೆಯ ಮರ್ಯಾದೆ ಕಳೆಯುತ್ತಿದ್ದಾನೆ ಎನ್ನುತ್ತಿದ್ದಂತೆ ನೀನು ವಿರಾಟ್ ಬಗ್ಗೆ ಮಾತನಾಡುವಾಗ ಮಾತುಗಳನ್ನು ಎಚ್ಚರಿಕೆಯಿಂದ ಆಡು ಜಗನ್ನಾಥ್. ಯಾರ ಬಗ್ಗೆ ಮಾತನಾಡ್ತಾ ಇದೆಯಾ ಎಂದು ಸ್ವಲ್ಪ ಯೋಚಿಸಿ ಮಾತನಾಡು. ವಿರಾಟ್ ನನ್ನ ಸ್ವಂತ ಮೊಮ್ಮಗ. ಅವನ ವಿರುದ್ಧ ಒಂದು ಮಾತು ಆಡಿದರೂ ನೀನು ನನ್ನ ತಮ್ಮನ ಮಗನೆಂದು ನಾನು ನಿನಗೆ ಆಶ್ರಯ ನೀಡಿದ ಸಂಗತಿಯನ್ನು ಕೂಡ ಮರೆತು ಬಿಡಬೇಕಾಗುತ್ತದೆ ಎಂದು ಸ್ವಲ್ಪ ಖಾರವಾಗಿಯೇ ಮಾತನಾಡಿದಾಗ ಇವರೊಬ್ಬರು ಮೊಮ್ಮಗನ ಮೇಲೆ ಒಂದು ಮಾತು ಕೂಡ ಬೀಳಲು ಬಿಡುವುದಿಲ್ಲ. ಪೂರ್ತಿಯಾಗಿ ಹೇಳುವುದನ್ನು ಕೇಳಿಸಿಕೊಳ್ಳದೆ ಮುಂಚೆಯೇ ನನ್ನನ್ನು ಬಾಯಿ ಮುಚ್ಚಿಸುತ್ತಿದ್ದಾರೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ, ಅದು ಸರಿ ದೊಡ್ಡಪ್ಪ, ಮೊದಲು ನಾನು ಇಲ್ಲಿ ಏನಾಗಿದೆ ಅಂತ ಹೇಳಲು ಬಿಡಿ ಎನ್ನುತ್ತಾ ವಿರಾಟ್ ಒಬ್ಬ ಹುಡುಗಿಯನ್ನು ಬಲವಂತವಾಗಿ ಮದುವೆ ಮಾಡಿಕೊಂಡು ಬಂದಿದ್ದಾನೆ ದೊಡ್ಡಪ್ಪ. ಆ ವಿಷಯ ನಿಮಗೆ ಗೊತ್ತಾ? ಅದು ತಿಳಿದು ನಾವು ಊರಿನಿಂದ ತರಾತುರಿಯಲ್ಲಿ ಹೊರಟು ಮನೆಗೆ ಬಂದರೆ ಕನಿಷ್ಠ ಆ ಹುಡುಗಿಯನ್ನು ನೋಡಲು ಕೂಡ ವಿರಾಟ್ ನಮಗೆ ಪರ್ಮಿಷನ್ ಕೊಡುತ್ತಿಲ್ಲ. ಅಸಲಿಗೆ ಹಾಗೆ ಹೇಗೆ ನಮ್ಮ ಫ್ಯಾಮಿಲಿ ಸ್ಟೇಟಸ್ ಬಗ್ಗೆ ಕೂಡ ಯೋಚಿಸದೆ ಆ ಹುಡುಗಿಯನ್ನು ಮದುವೆಯಾಗಿ ಬರುತ್ತಾನೆ?
ನಾಳೆಯಿಂದ ನ್ಯೂಸ್ ಚಾನೆಲ್ಗಳೆಲ್ಲವೂ ಕೂಡ ಈ ವಿಷಯದಲ್ಲಿ ನಮ್ಮ ಕುಟುಂಬದ ಮರ್ಯಾದೆ ತೆಗೆಯುವುದರಲ್ಲಿ ಒಂದು ನಿಮಿಷವನ್ನು ವೇಸ್ಟ್ ಮಾಡದೆ ನಿಮಿಷಕ್ಕೆ 60 ಬಾರಿ ನಮ್ಮ ವಿರಾಟ್ ಮದುವೆ ಬಗ್ಗೆಯೇ ಮಾತನಾಡುತ್ತವೆ ಎನ್ನುತ್ತಿದ್ದರೆ ಅವೆಲ್ಲವನ್ನು ವಿರಾಟ್ ಯೋಚಿಸಿಲ್ಲ ಅಂತೀಯ ಜಗನ್ನಾಥ್. ನೀನು ಹೇಳಿದರೆ ತಿಳಿದುಕೊಳ್ಳುವ ಹಂತದಲ್ಲಿ ಅವನು ಇದ್ದಾನೆ ಅಂತೀಯ ಎಂದು ಮರುಪ್ರಶ್ನಿಸುತ್ತಿದ್ದಂತೆ ಆ ಮಾತಿಗೆ ಏನು ಮಾತನಾಡಬೇಕೆಂದು ತಿಳಿಯದೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿಬಿಡುತ್ತಾನೆ. ಆಮೇಲೆ, ಅದಲ್ಲ ದೊಡ್ಡಪ್ಪ, ನಾನು ಹೇಳುತ್ತಿರುವುದು ನಮ್ಮ ಕುಟುಂಬದ ಮರ್ಯಾದೆ ಬಗ್ಗೆ. ಆ ಹುಡುಗಿ ಅಂದರೆ ಅವನಿಗೆ ಅಷ್ಟೊಂದು ಇಷ್ಟವಾಗಿದ್ದರೆ ನಾವೇ ಹೋಗಿ ಮದುವೆ ಸಂಬಂಧ ಮಾತನಾಡಿ ಅವರಿಬ್ಬರಿಗೂ ಮದುವೆ ಮಾಡಿ ಆ ಹುಡುಗಿಯನ್ನು ಗೌರವವಾಗಿ ನಮ್ಮ ಮನೆಯ ಸೊಸೆಯಾಗಿ ಕರೆತರುತ್ತಿದ್ದೇವಲ್ಲವೇ? ಹೀಗೆ ಆತುರಪಟ್ಟು ಬಲವಂತವಾಗಿ ಹುಡುಗಿಯನ್ನು ಕರೆತರುವುದು ಯಾಕೆ? ವಿರಾಟ್ ಹಾಗೆ ಮಾಡಿದರೆ ಸಮಾಜದಲ್ಲಿ ನಮ್ಮ ಮರ್ಯಾದೆ ಏನಾಗುತ್ತದೆ? ನಾಳೆಯಿಂದ ನಮ್ಮ ಕಂಪನಿಯ ಷೇರುಗಳ ಮೌಲ್ಯ ಕಡಿಮೆಯಾಗಿ ಬಿಡುತ್ತದೆಯೋ ಏನು ಎಂದು ಒದ್ದಾಡುತ್ತಿದ್ದರೆ ಅದು ವಿರಾಟ್ನ ಆಸ್ತಿ ಜಗನ್ನಾಥ್. ನೀನು ಅದಕ್ಕಾಗಿ ಅಷ್ಟೊಂದು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ರಾಧಾಕೃಷ್ಣ ಅವರು. ಹೌದಾ ದೊಡ್ಡಪ್ಪ, ಆದರೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯಾಗಿ, ನಿಮ್ಮ ಒಳಿತು ಬಯಸುವ ಹಿತೈಷಿಯಾಗಿ ನಾನು ನಮ್ಮ ಕಂಪನಿ ಎಲ್ಲಿಗೆ ಹೋಗುತ್ತದೆಯೋ ಎಂದು ಒದ್ದಾಡುತ್ತಿದ್ದೇನೆ ಎನ್ನುತ್ತಾನೆ ಜಗನ್ನಾಥ್. ನೀನು ವಿರಾಟ್ ಬಗ್ಗೆಯಾಗಲಿ ಅವನಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆಯಾಗಲಿ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಅವೆಲ್ಲ ಯೋಚಿಸಲು ನಾನಿದ್ದೇನೆ. ನನ್ನ ಮೊಮ್ಮಗನ ಶ್ರೇಯಸ್ಸನ್ನು ನೋಡಿಕೊಳ್ಳುವ ಸ್ಥಿತಿಯಲ್ಲಿ ನಾನು ಇನ್ನೂ ಇದ್ದೇನೆ. ನಾನು ನಿನಗೆ ಕೊಟ್ಟ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದರೆ ಸಾಕು. ಇನ್ನು ಯಾವುದೇ ವಿಷಯಗಳಲ್ಲಿ ತಲೆ ತೂರಿಸುವ ಅಗತ್ಯವಿಲ್ಲ ಎಂದು ಹೇಳಿದಾಗ ಜಗನ್ನಾಥ್ ಮತ್ತೊಮ್ಮೆ ತನ್ನ ದೊಡ್ಡಪ್ಪನನ್ನು ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಿದ್ದನು. ಅದು ಅಲ್ಲ ದೊಡ್ಡಪ್ಪ ಎಂದು ಇನ್ನೇನೋ ಹೇಳಲು ಹೋದಾಗ, ಇಷ್ಟೇ ಸಾಕು ಜಗನ್ನಾಥ್, ನೀನು ನನಗೆ ಏನು ಹೇಳುವ ಅಗತ್ಯವಿಲ್ಲ. ನಾನು ತಕ್ಷಣವೇ ಹೊರಟು ಬರುತ್ತಿದ್ದೇನೆ. ಬಂದ ಮೇಲೆ ಈ ವಿಷಯಗಳನ್ನೆಲ್ಲ ವಿರಾಟ್ ಜೊತೆ ನಾನೇ ಮಾತನಾಡುತ್ತೇನೆ. ಉಳಿದಂತೆ ಅವನ ಮುಂದೆ ಈ ವಿಷಯಗಳ ಬಗ್ಗೆ ಮಾತನಾಡಿ ಅನಗತ್ಯವಾಗಿ ಅವನಿಗೆ ಕೋಪ ತರಿಸಬೇಡ. ಅವನ ಕೋಪದ ಬಗ್ಗೆ ನಿನಗೆ ಗೊತ್ತಿದೆಯಲ್ಲವೇ? ಅದು ನಿನಗೆ ಒಳ್ಳೆಯದಲ್ಲ ಎಂದು ಮತ್ತೊಮ್ಮೆ ವಿರಾಟ್ ಬಗ್ಗೆ ಜಗನ್ನಾಥ್ಗೆ ಎಚ್ಚರಿಕೆ ನೀಡಿ ಫೋನ್ ಇಡುತ್ತಾರೆ ರಾಧಾಕೃಷ್ಣ ಅವರು. ರಾಧಾಕೃಷ್ಣ ಅವರು ಫೋನ್ ಇಟ್ಟ ತಕ್ಷಣ, ಈ ಮುದುಕನ ಹತ್ತಿರ ವಿರಾಟ್ ಬಗ್ಗೆ ಏನಾದರೂ ಹೇಳೋಣ ಎಂದರೆ ಇದೇ ತಂತ್ರ. ಯಾವಾಗಲೂ ಮೊಮ್ಮಗನನ್ನೇ ಬೆಂಬಲಿಸುತ್ತಾನೆ. ಅವನು ಮಾಡಿದ ಕೆಲಸ ಏನೆಂದು ಇವನ ಕಣ್ಣಿಗೆ ಕಾಣುವುದಿಲ್ಲವೇ ಎಂದು ತನ್ನಷ್ಟಕ್ಕೆ ತಾನೇ ಬೈದುಕೊಳ್ಳುತ್ತಿದ್ದ ಜಗನ್ನಾಥ್ನನ್ನು ನೋಡಿ, ಏನಾಯ್ತು ರೀ ಮಾವಯ್ಯ, ಏನೆಂದರು ಎಂದು ಜಯ ಕೇಳುತ್ತಾಳೆ. ಅವರಿಗೆ ಅವರ ಮೊಮ್ಮಗ ಏನು ಮಾಡಿದರೂ ಸರಿಯೆಂದೇ ಅನ್ನಿಸುತ್ತದೆ ಅಲ್ವಾ? ಇದರಲ್ಲಿ ಹೊಸದೇನಿದೆ? ಚಿಕ್ಕಂದಿನಿಂದ ನೋಡುತ್ತಿರುವ ಭಾಗವತವೇ ಅಲ್ವಾ ಎಂದು ಜಗನ್ನಾಥ್ ಗೋಳಾಡುತ್ತಾನೆ. ಏನು, ವಿರಾಟ್ ಒಬ್ಬ ಹುಡುಗಿಯನ್ನು ಬಲವಂತವಾಗಿ ಕರೆತಂದಿದ್ದರೂ ಅದು ಸರಿ ಎಂದು ಅನ್ನುತ್ತಿದ್ದಾರಾ ಎಂದು ಕೇಳಿದಾಗ, ಅಲ್ಲ, ಹಾಗೆಂದು ಏನೂ ಹೇಳಲಿಲ್ಲ. ಆದರೆ ವಿರಾಟ್ ವಿಷಯದಲ್ಲಿ ನಮ್ಮನ್ನು ತಲೆ ತೂರಿಸಬೇಡಿ ಎಂದು ಗಟ್ಟಿಯಾಗಿ ಹೇಳುತ್ತಿದ್ದಾನೆ ಅನ್ನುತ್ತಾನೆ. ಈ ಮುದುಕನಿಗೆ ವಿರಾಟ್ ಬಗ್ಗೆ ಏನಾದರೂ ತುಂಬಿ ಆಸ್ತಿಯಲ್ಲಿ ನಮಗೆ ಸ್ವಲ್ಪವಾದರೂ ಭಾಗ ಸಿಗುತ್ತದೆ ಏನೋ ಎಂದು ನೋಡುತ್ತಿದ್ದರೂ ಅವರಿಬ್ಬರ ನಡುವೆ ಮಾತಿನ ಭೇದವಾಗಲಿ ಖಿನ್ನತೆಯಾಗಲಿ ವಿಭಿನ್ನವಾಗಿ ಬರುತ್ತಲೇ ಇಲ್ಲ ಎಂದು ನೀರಸವಾಗಿ ಸೋಫಾಗೆ ಹೊರಗಿದಾಗ ಜಯ ಅವನಿಗೆ ನೀರಿನ ಬಾಟಲ್ ನೀಡುತ್ತಾಳೆ. ಜಗನ್ನಾಥ್ ಅದನ್ನು ಕುಡಿಯುತ್ತಿದ್ದಾಗ, ಅಂದರೆ ಏನ್ರಿ ನೀವು ಹೇಳುವುದು? ಇನ್ನು ಎಂದಿಗೂ ಈ ಆಸ್ತಿ ನಮಗೆ ದಕ್ಕುತ್ತದೆ ಎನ್ನುವ ನಂಬಿಕೆ ಇಲ್ಲವೇ ಎಂದು ಜಯ ಅಂದಾಗ, ಅದೇ ಅಲ್ವಾ ನನ್ನ ಬೇಜಾರು ಕೂಡ ಅನ್ನುತ್ತಾನೆ. ಈ ವಿರಾಟ್ ಇರುವವರೆಗೆ ಆ ಆಸ್ತಿ ನಮಗಾಗಲಿ ನಮ್ಮ ಮಗನಿಗಾಗಲಿ ಯಾವುದೇ ಕಾರಣಕ್ಕೂ 1 ರೂಪಾಯಿ ಕೂಡ ಸಿಗುವುದಿಲ್ಲ. ಈ ವಿರಾಟ್ನನ್ನು ಅಡ್ಡ ತೊಲಗಿಸಬೇಕು ಎಂದು ಯೋಚಿಸಿದ ಪ್ರತಿಯೊಂದು ಬಾರಿಯೂ ಯಾವುದೋ ಒಂದು ಅಡ್ಡ ಬಂದು ಅವನು ಬಚಾವಾಗುತ್ತಿದ್ದಾನೆ. ಇಷ್ಟು ದಿನ ನಾವು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗುತ್ತಲೇ ಬಂದಿವೆ. ಈ ರೀತಿಯಾಗಿದ್ದರೂ ಅಜ್ಜ ಮೊಮ್ಮಗನ ನಡುವೆ ಜಗಳ ತಂದಿಟ್ಟು ವಿರಾಟ್ನನ್ನು ಹೊರ ಹಾಕೋಣ ಎಂದರೆ ಮೊಮ್ಮಗ ಏನು ಮಾಡಿದರೂ ಸರಿಯೇ ಅನ್ನುತ್ತಿದ್ದಾನೆ ಆ ದೊಡ್ಡ ಮನುಷ್ಯ.
ಇನ್ನು ನನ್ನನ್ನು ಏನು ಮಾಡು ಅನ್ನುತ್ತೀಯಾ ಹೇಳು ಎಂದು ದೀನವಾಗಿ ಅಂದಾಗ, ಹಾಗೆಂದರೆ ಹೇಗೆ ರೀ? ನಮ್ಮ ಮಗನಿಗೆ ಈ ಆಸ್ತಿ ಸಿಗಬೇಕಾದರೆ ನಾವು ಏನಾದರೂ ಒಂದು ಉಪಾಯ ಮಾಡಬೇಕಲ್ವಾ? ಇಲ್ಲದಿದ್ದರೆ ಅದು ನಿಮ್ಮ ದೊಡ್ಡಪ್ಪ ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯಾಗಿರುವುದರಿಂದ ಖಂಡಿತವಾಗಿ ವಿರಾಟ್ಗೆ ಹೋಗುತ್ತದೆ. ನಮಗೆ ಬಿಡಿಗಾಸು ಕೂಡ ಸಿಗುವುದಿಲ್ಲ. ನಾವು ಅವರ ತಮ್ಮನ ಮಗನೆಂದು ಅನಾಥರಾಗಿದ್ದ ನಮ್ಮನ್ನು ದಯೆಯಿಂದ ಇಲ್ಲಿಗೆ ತಂದಿಟ್ಟುಕೊಂಡಿದ್ದಾರೆಯೇ ಹೊರತು 1 ರೂಪಾಯಿ ಕೂಡ ನಮ್ಮ ಹೆಸರಿಗೆ ಬರೆದು ಕೊಡುವುದಿಲ್ಲ ಆ ದೊಡ್ಡಯ್ಯ. ಅದು ನಿಮಗೆ ಗೊತ್ತಿದೆಯಲ್ಲವೇ ಅನ್ನುತ್ತಾಳೆ ಜಯ. ಹೌದು, ಗೊತ್ತಿದ್ದೇ ಇದೆಯಲ್ಲ. ನೋಡುತ್ತಾ ಇಷ್ಟೊಂದು ಆಸ್ತಿಯನ್ನು ಬಿಟ್ಟು ಕೊಡಲಾಗದೆ ಯಾವಾಗಲೂ ವಿರಾಟ್ನನ್ನು, ಆ ಮುದುಕನನ್ನು ಗಮನಿಸುತ್ತಲೇ ಇದ್ದೇನೆ. ಯಾರನ್ನು ಏನು ಮಾಡೋಣ ಎಂದರೂ ಇಲ್ಲಿಯವರೆಗೆ ಒಂದು ಅವಕಾಶವೂ ಸಿಗಲಿಲ್ಲ. ಇವಾಗ ನೋಡಿದರೆ ವಿರಾಟ್ ಮದುವೆಯಾಗಿ ಇಲ್ಲಿಯವರೆಗೆ ವಿರಾಟ್ನನ್ನು ಒಬ್ಬನನ್ನೇ ಅಡ್ಡ ತೊಲಗಿಸಿದರೆ ಈ ಆಸ್ತಿಯೆಲ್ಲ ನಮ್ಮ ಮಗನಿಗೆ ಸಿಗುತ್ತಿತ್ತು. ಆದರೆ ಅವನು ಮದುವೆಯಾಗಿ ಬಂದಿದ್ದಾನೆ ಎಂದರೆ ಅಧಿಕೃತವಾಗಿ ಈಗ ಈ ಆಸ್ತಿ ಎಲ್ಲ ಆ ಹುಡುಗಿಗೂ ಸೇರುತ್ತದೆ. ವಿರಾಟ್ಗೆ ಏನಾದರೂ ಆದರೂ ಆ ಹುಡುಗಿಗೆ ಈ ಆಸ್ತಿ ಎಲ್ಲ ಸಿಗುತ್ತದೆ ಹೊರತು ನಮಗೆ 1 ಪೈಸೆ ಬರುವುದಿಲ್ಲ. ನಮ್ಮ ಕರ್ಮಕಾಂಡ. ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟಿ ಏನಾದರೂ ಆಗಿ ಅವರಿಗೆ ಮಕ್ಕಳಾದರೆ ಅಂತೂ ನಾವು ಈ ಆಸ್ತಿ ಮೇಲೆ ಪೂರ್ತಿ ಆಸೆ ಬಿಡಬೇಕಾಗುತ್ತದೆ ಅನ್ನುತ್ತಾನೆ ಜಗನ್ನಾಥ್. ಹಾಗೆ ಆಗದಂತೆ ಆ ಹುಡುಗಿಗೆ ಹೇಗೂ ವಿರಾಟ್ ಎಂದರೆ ಇಷ್ಟವಿಲ್ಲವಲ್ಲ. ಅವಳನ್ನು ನಮ್ಮ ವಶ ಮಾಡಿಕೊಂಡು ವಿರಾಟ್ಗೆ ವಿರುದ್ಧವಾಗಿ ಅವಳನ್ನು ಪ್ರಯೋಗಿಸಬೇಕು. ಅವಳ ಮೂಲಕ ವಿರಾಟ್ಗೆ ಏನಾದರೂ ಮಾಡಬೇಕು. ಇಲ್ಲದಿದ್ದರೆ ಆ ಹುಡುಗಿಯನ್ನು ಇಲ್ಲಿಂದ ಹೋಗುವಂತೆ ಯಾವುದೋ ಒಂದು ಪ್ಲಾನ್ ಮಾಡಬೇಕು. ವಿರಾಟ್ ಆ ಹುಡುಗಿಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಕರೆತಂದಿದ್ದಾನೆ ಎಂದರೆ ಆ ಹುಡುಗಿ ಎಂದರೆ ಅವನಿಗೆ ಎಷ್ಟೋ ಸ್ವಲ್ಪ ಇಷ್ಟವಿದ್ದು ಇರಬೇಕು. ಒಂದು ವೇಳೆ ಆ ಹುಡುಗಿ ಇಲ್ಲಿಂದ ಅವನಿಗೆ ಕಾಣದಂತೆ ಹೊರಟು ಹೋದರೆ, ಆ ಹುಡುಗಿ ಹೊರಟು ಹೋದಳು ಎಂದು ವಿರಾಟ್ ಮತ್ತೆ ವೇದನೆಗೆ ಹೋಗಿ ಕಂಪನಿಯ ಜವಾಬ್ದಾರಿಗಳನ್ನು ಗಮನಿಸದಿದ್ದರೆ ಆಗ ನಮಗೆ ಏನಾದರೂ ಚಾನ್ಸ್ ಸಿಗುತ್ತದೆ. ಅಲ್ಲದೆ ವಿರಾಟ್ ಸಿಂಹದಂತೆ ಕುಳಿತಿರುವವರಿಗೆ ನಮಗೆ 1 ರೂಪಾಯಿ ಕೂಡ ಬರುವ ಅವಕಾಶವಿಲ್ಲ ಎಂದು ವಿಚಾರವಾಗಿ ತನ್ನ ಹೆಂಡತಿಯಲ್ಲಿ ಹೇಳುತ್ತಾನೆ ಜಗನ್ನಾಥ್. ಇತ್ತ ಆಸ್ತಿ ನಮಗೆ ಸಿಗುವುದಿಲ್ಲವೇ ಎನ್ನುವ ನಿರಾಸೆಯಿಂದ ಜಯ ಕೂಡ ಸೋಫಾದಲ್ಲಿ ಕುಳಿತು ಅಷ್ಟರಲ್ಲಿಯೇ ಸುರಿಯುತ್ತಿರುವ ಬೆವರನ್ನು ಒರೆಸಿಕೊಳ್ಳುತ್ತಾ ಎಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾಳೆ. ಇತ್ತ ಹೈದರಾಬಾದ್ ಹೆಸರುವಾಸಿಯಾದ ಇಂಜಿನಿಯರಿಂಗ್ ಕಾಲೇಜು. ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ ಓದುವ ಕಾಲೇಜು ಅದು. ಅಲ್ಲಿ ಕಾಲೇಜಿನಲ್ಲಿರುವ ಒಂದು ಮರದ ಅಡಿಯ ಬೆಂಚ್ ಮೇಲೆ ಕುಳಿತು ಬರುವ ಹೋಗುವವರನ್ನು ನೋಡುತ್ತಿರುತ್ತಾರೆ ಸೀನಿಯರ್ ವಿದ್ಯಾರ್ಥಿಗಳು. ಅಲ್ಲಿದ್ದ 3 ಏನೋ ಮಾತನಾಡುತ್ತಾ, ಏನೋ ಮಚ್ಚ, ಇವತ್ತು ವಿಹಾನ್ ಇನ್ನೂ ಬರಲಿಲ್ಲ ಎಂದು ಅನ್ನುತ್ತಿದ್ದಾಗ, ಅಗೋ ಬರುತ್ತಿದ್ದಾನೆ ನೋಡು ಎಂದು ಸ್ವಲ್ಪ ದೂರದಲ್ಲಿರುವ ವಿಹಾನ್ನನ್ನು ನೋಡಿ ಇನ್ನೊಬ್ಬ ಹೇಳಿದಾಗ, ಅಷ್ಟರಲ್ಲಿ ವಿಹಾನ್ ಅಲ್ಲಿಗೆ ಬಂದು ಹಾಯ್ ಗಾಯ್ಸ್, ವಾಟ್ಸಾಪ್ ಎಂದು ಹೇಳುತ್ತಾ ಅವರೆಲ್ಲರ ಜೊತೆ ಕುಳಿತುಕೊಳ್ಳುತ್ತಾನೆ. ಏನೂ ಇಲ್ಲ ಮಚ್ಚ, ದಿನಾಲು ನೋಡುವ ಮುಖಗಳನ್ನೇ ನೋಡಿ ಬೋರ್ ಹೊಡೆಯುತ್ತಿದೆ ಅಷ್ಟೆ. ಇನ್ನೇನು ವಿಶೇಷ ಎಂದು ಕೇಳುತ್ತಿದ್ದಾಗ, ಏನೋ ಮಚ್ಚ ಅಷ್ಟೊಂದು ಡಲ್ಲಾಗಿದ್ದೀಯಾ ಎಂದು ವಿಹಾನ್ನನ್ನು ನೋಡಿ ಇನ್ನೊಬ್ಬ ಕೇಳುತ್ತಾನೆ. ಅಯ್ಯೋ, ನಿನಗೆ ಗೊತ್ತಿಲ್ಲವೇ, ಇವತ್ತು ವಿಹಾನ್ ಗರ್ಲ್ಫ್ರೆಂಡ್ ಬರಲಿಲ್ಲವೋ ಎಂದು ಅಂದಾಗ, ಹೌದಾ ಎನ್ನುವ ರೀತಿಯಲ್ಲಿ ಇನ್ನೊಬ್ಬ ನೋಡುತ್ತಾನೆ. ವಿಹಾನ್ ನಿಟ್ಟುಸಿರು ಬಿಟ್ಟು ಅವನತ್ತ ನೋಡುತ್ತಾನೆ. ಅದಕ್ಕೆ ಮಚ್ಚ ಮುಖ ಬಾಡಿ ಹೋಗಿದೆ ಎಂದು ಅವರು ತಮ್ಮಲ್ಲಿ ತಾವೇ ಜೋಕ್ ಮಾಡುತ್ತಿದ್ದಾಗ, ನನಗೆ ಆ ಹುಡುಗಿ ತುಂಬ ಇಷ್ಟವಾಗಿದ್ದಾಳೆ, ಅದಕ್ಕೆ ಅವಳ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೇನೆ ಅನ್ನುತ್ತಾನೆ ವಿಹಾನ್. ಆ ಹುಡುಗಿ ಮಹಾ ಟಫ್ ಆಗಿದ್ದಾಳೆ ಮಚ್ಚ, ನಿನಗೆ ಸಿಗುವ ರೀತಿಯಲ್ಲಿ ಕಾಣುತ್ತಿಲ್ಲ. ಮಾತಿಗೆ ಮಾತು ಉತ್ತರಿಸುತ್ತಾಳೆ. ಸೀನಿಯರ್ಸ್ ಎನ್ನುವ ಗೌರವವೇ ಇಲ್ಲ. ಈ ರೀತಿ ಹುಡುಗಿಯನ್ನು ನಾವು ಇದುವರೆಗೆ ನೋಡೇ ಇಲ್ಲವೋ ಎಂದು ಅಂದಾಗ, ಈ ಕಾಲದಲ್ಲಿ ಹೆಣ್ಣು ಹುಡುಗಿಯರು ಎಂದರೆ ಹಾಗೆ ಇರಬೇಕು. ಅದಕ್ಕೆ ಅವಳು ನನಗೆ ಇಷ್ಟವಾಗಿದ್ದಾಳೆ. ಅವಳಿಗೆ ಹಣವಿಲ್ಲದಿದ್ದರೂ ಅಹಂಕಾರ ಮಾತ್ರ ತುಂಬ ಇದೆಯೋ ಅಂದಾಗ, ಸುಂದರವಾಗಿರುವ ಅವಳಿಗೆ ಆ ಮಾತ್ರ ಅಹಂಕಾರ ಇರುವುದರಲ್ಲಿ ತಪ್ಪಿಲ್ಲವೋ? ನಮ್ಮಂಥವರು ಓದುವ ಈ ಕಾಲೇಜಿನಲ್ಲಿ ಅವಳಿಗೆ ಹಣ ಕಟ್ಟದೆ ಫ್ರೀ ಸೀಟ್ ಸಿಕ್ಕಿದೆ ಎಂದರೆ ಅವಳು ಎಷ್ಟು ಚೆನ್ನಾಗಿ ಓದುತ್ತಾಳೆ ಎಂದು ಅರ್ಥ ಮಾಡಿಕೊ. ಅಷ್ಟೊಂದು ಬಡ ಕುಟುಂಬದಲ್ಲಿ ಹುಟ್ಟಿದರೂ ಯಾವಾಗಲೂ ಯಾರು ಎಷ್ಟೇ ಆಸೆ ತೋರಿಸಿದರೂ ಅತಿಯಾಸೆಗೆ ಬೀಳಲಿಲ್ಲ.
ಅವರೆಲ್ಲರಿಗೂ ತನ್ನದೇ ಶೈಲಿಯಲ್ಲಿ ತಕ್ಕ ಎಚ್ಚರಿಕೆ ನೀಡಿದ್ದಾಳೆ. ಅದಕ್ಕೆ ನಾನು ಆ ಹುಡುಗಿಗೆ ಫಿದಾ ಆಗಿದ್ದೇನೆ ಅನ್ನುತ್ತಾನೆ ವಿಹಾನ್. ಮಚ್ಚ, ಇದು ನಿಜವಾಗಿಯೂ ನೀನೇನಾ ಹೀಗೆ ಮಾತನಾಡುವುದು? ಹೆಣ್ಣು ಹುಡುಗಿಯರು ಎಂದರೆ ಹಣಕ್ಕೆ ಬೀಳುತ್ತಾರೆ, ಅವರೆಲ್ಲ ವೇಸ್ಟ್ ಎಂದವನೇ ಇವತ್ತು ಆ ಹುಡುಗಿಯನ್ನು ಇಷ್ಟೊಂದು ಹೊಗಳುತ್ತಿದ್ದೀಯಲ್ಲ ಎಂದು ಅಂದಾಗ ಅವಳನ್ನು ನೋಡುವ ಮುಂಚೆ ಹೆಣ್ಣು ಹುಡುಗಿಯರು ಎಂದರೆ ಹಾಗೆ ಇರುತ್ತಾರೆ ಎಂದು ಭಾವಿಸಿದ್ದೆ ಮಚ್ಚ. ಆದರೆ ಅವಳನ್ನು ನೋಡಿದ ಮೇಲೆಯೇ ನಿಜವಾದ ಆತ್ಮಾಭಿಮಾನ ಇರುವ ಹುಡುಗಿಯರು ಕೂಡ ಇರುತ್ತಾರೆ ಎಂದು ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಅವಳಿಗೆ ಬಿದ್ದು ಹೋದೆ ಎಂದು ಹೇಳುತ್ತಾನೆ ವಿಹಾನ್. ನೀನು ಬಿದ್ದು ಹೋಗಿದ್ದೀಯಾ ಸರಿ ಮಚ್ಚ, ಆದರೆ ನಿಮ್ಮ ಮನೆಯಲ್ಲಿ ಇದಕ್ಕೆ ಒಪ್ಪಿಕೊಳ್ಳುತ್ತಾರಾ? ಅಷ್ಟೇ ಅಲ್ಲ, ನಿಮ್ಮದು ತುಂಬ ಶ್ರೀಮಂತ ಕುಟುಂಬ ಅಲ್ವಾ ಎಂದು ಅಂದಾಗ ಯಾರಿಗೆ ಇಷ್ಟವಾಗದಿರಲಿ, ಆ ಹುಡುಗಿ ನನಗೆ ಓಕೆ ಹೇಳಿದರೆ ತಕ್ಷಣವೇ ಹೋಗಿ ನಮ್ಮ ಅಣ್ಣನಿಗೆ ಹೇಳುತ್ತೇನೆ ಮಚ್ಚ. ನಮ್ಮ ಅಣ್ಣ ಓಕೆ ಎಂದರೆ ಅದನ್ನು ಮನೆಯಲ್ಲಿ ಯಾರೂ ಬೇಡ ಎನ್ನಲಾರರು. ನಮ್ಮ ಅಣ್ಣನ ಶಾಸನವೇ ನಮ್ಮ ಮನೆಯಲ್ಲಿ ನಡೆಯುವುದು. ಅದಕ್ಕೆ ಅವಳನ್ನು ಹೇಗಾದರೂ ಒಪ್ಪಿಸಲು ಪ್ರಯತ್ನಿಸುತ್ತಿದ್ದೇನೆ ಅನ್ನುತ್ತಾನೆ ವಿಹಾನ್. ವಿಹಾನ್ ಕಣ್ಣುಗಳಲ್ಲಿ ಆ ಹುಡುಗಿಯ ಮೇಲಿನ ನಿಜವಾದ ಪ್ರೀತಿ ಕಾಣಿಸುತ್ತಿದ್ದಾಗ, ಆಲ್ ದ ಬೆಸ್ಟ್ ಮಚ್ಚ. ನಿಜವಾಗಿಯೂ ನಿನ್ನ ಪ್ರೀತಿಯಲ್ಲಿ ನಿಜಾಯಿತಿ ಇದೆ. ನಿನ್ನ ಪ್ರೀತಿ ಖಂಡಿತವಾಗಿ ಗೆಲ್ಲಲಿ ಎಂದು ನಾವೆಲ್ಲರೂ ಆಶಿಸುತ್ತೇವೆ. ಅದಕ್ಕೆ ಯಾವುದೇ ಸಹಾಯ ಬೇಕಾದರೂ ನಾವು ಮಾಡುತ್ತೇವೆ. ಸಂಕೋಚ ಪಡದೆ ಕೇಳು ಎಂದು ಅವನ ಸುತ್ತಲಿರುವ ಸ್ನೇಹಿತರು ಹೇಳುತ್ತಾರೆ. ಅದನ್ನು ನೀವು ಮತ್ತೆ ಹೇಳಬೇಕಾ? ಬೇಕಾದರೆ ನಾನೇ ನಿಮ್ಮನ್ನು ಕೇಳುತ್ತೇನೆ ಎಂದು ಹೇಳುತ್ತಿದ್ದಾಗ, ಸರಿ ಇನ್ನೇನು ಮಚ್ಚ ಸಮಾಚಾರ ಅಂದಾಗ, ಏನೂ ಇಲ್ಲವೋ ಎಂದು ಒಬ್ಬರಿಗೊಬ್ಬರು ಮಾತನಾಡಿ ಇನ್ನೊಂದು ಕ್ಲಾಸ್ಗೆ ಇನ್ನೂ ಸಮಯವಿದ್ದಿದ್ದರಿಂದ ಎಲ್ಲರೂ ಸೇರಿ ಕ್ಯಾಂಟೀನ್ಗೆ ಹೋಗುತ್ತಾರೆ. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.